ದೀಪಾವಳಿ ಹಬ್ಬದ ಪ್ರಯುಕ್ತ ದರ್ಶನ್ಗೆ ಮೈಸೂರು ಪಾಕ್ ನೀಡಲಾಗಿದೆ. ಮಧ್ಯಾಹ್ನದ ಊಟದ ಜೊತೆಯಲ್ಲಿ ಮೈಸೂರು ಪಾಕ್ ಸವಿದಿದ್ದಾರೆ ದರ್ಶನ್ ಸೇರಿ ಜೈಲಿನ ಎಲ್ಲಾ ಕೈದಿಗಳಿಗೂ ಕೂಡ ಮೈಸೂರು ಪಾಕ್ ಕೊಡಲಾಗಿದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂತಹ ಕೊಲೆ ಆರೋಪಿ ದರ್ಶನ್, ಕ್ವಾರಂಟೈನ್ ಜೈಲಿನಲ್ಲಿರುವಂತಹ ವಿಚಾರಣಾಧೀನ ಕೈದಿ ದರ್ಶನ್. ಹಬ್ಬದ ಪ್ರಯುಕ್ತ ಮಧ್ಯಾಹ್ನದ ಊಟದ ಮೆನು ಏನಿತ್ತು ಗೊತ್ತಾ? ಮುದ್ದೆ, ಚಪಾತಿ, ಅನ್ನ, ಸಾಂಬಾರ್, ಮೈಸೂರು ಪಾಕ್ ಕೊಟ್ಟಿದ್ದಾರೆ ದರ್ಶನ್ಗೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ 2ನೇ ಆರೋಪಿ ನಟ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ. ಅವರಿಗೆ ಮಧ್ಯಾಹ್ನದ ಊಟದ ಜೊತೆಯಲ್ಲಿ ಮೈಸೂರು ಪಾಕ್ ಕೊಡಲಾಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಕ್ವಾರಂಟೈನ್ ಸೆಲ್ನಲ್ಲಿ ವಿಚಾರಣಾಧೀನ ಕೈದಿ ದರ್ಶನ್ ಇದ್ದಾರೆ. ಹಬ್ಬದ ಪ್ರಯುಕ್ತ ಮಧ್ಯಾಹ್ನದ ಊಟದ ಮೆನುವಿನಲ್ಲಿ ಮೈಸೂರು ಪಾಕ್ ಕೂಡ ಇತ್ತು. ಮೈಸೂರು ಪಾಕ್ ಕೊಡಲಾಗಿದೆ ದರ್ಶನ್ಗೆ ಎನ್ನುವಂಥದ್ದು ಗೊತ್ತಾಗಿದೆ. ದರ್ಶನ್ ಒಬ್ಬರಿಗೆ ಅಲ್ಲ, ಜೈಲಿನಲ್ಲಿ ಯಾರೆಲ್ಲ ಕೈದಿಗಳಿದ್ದಾರೆ ಅವರೆಲ್ಲರಿಗೂ ಕೂಡ ಮಧ್ಯಾಹ್ನದ ಊಟದ ಜೊತೆಯಲ್ಲಿ ದೀಪಾವಳಿ ಹಬ್ಬದ ವಿಶೇಷ ಒಂದು ಸಿಹಿ ತಿನಿಸನ್ನು ಕೊಟ್ಟಿದ್ದಾರೆ. ಅದು ಮೈಸೂರು ಪಾಕ್. ಮುದ್ದೆ, ಚಪಾತಿ, ಅನ್ನ, ಸಾಂಬಾರ್, ಮೈಸೂರು ಪಾಕನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ನಟ ದರ್ಶನ್ ಸವಿದಿದ್ದಾರೆ ಎನ್ನುವಂಥ ಮಾಹಿತಿ ಇದೆ. ಇವತ್ತು ವಿಶೇಷವಾಗಿ ಎಲ್ಲ ಕೈದಿಗಳಿಗೂ ಕೂಡ ಮೈಸೂರು ಪಾಕ್ ವಿತರಣೆ ಮಾಡಲಾಗಿದೆ. ಪ್ರತಿ ವರ್ಷ ಸಡಗರದಿಂದ ದಸರಾ ದೀಪಾವಳಿಯನ್ನ ದರ್ಶನ್ ಆಚರಿಸ್ತಾ ಇದ್ರು. ಈ ಬಾರಿ ದರ್ಶನ್ ಇಲ್ಲದೆ ಆಯುಧ ಪೂಜೆಯನ್ನು ಅವರ ಪತ್ನಿ ವಿಜಯಲಕ್ಷ್ಮಿ ಹಾಗೆಯೇ ಅವರ ಕುಟುಂಬಸ್ಥರು ಮಾಡಿದ್ರು. ದರ್ಶನ್ ಅನುಪಸ್ಥಿತಿಯಲ್ಲಿ ಕಾರು, ಕುದುರೆ, ಬೈಕುಗಳಿಗೆ ಪೂಜೆಯನ್ನು ಸಲ್ಲಿಸಲಾಗಿತ್ತು. ಇದೀಗ ದೀಪಾವಳಿ ಹಬ್ಬವನ್ನ ಜೈಲಿನಲ್ಲಿ ಕಳೀತಾ ಇದ್ದಾರೆ ದರ್ಶನ್. ಕೈ ನೋವಿಗೆ ಜೈಲಿನ ಆಸ್ಪತ್ರೆಯಲ್ಲಿ ಫಿಸಿಯೋಥೆರಪಿಯನ್ನು ಕೂಡ ಮಾಡಲಾಗಿದೆ. ವಾರಕ್ಕೆ 3 ಬಾರಿ ಫಿಸಿಯೋಥೆರಪಿ ಪಡಿತಾ ಇದ್ದಾರೆ ದರ್ಶನ್.